ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಿದ್ದೀನಿ. ಇವತ್ತಿನ ಲಾಗಲ್ಲಿ ಏನಪ್ಪ ಇರುತ್ತಂದರೆ ಗೌರಿ ಗಣೇಶ ಹಬ್ಬದ ಲಾಗು. ಹಿಂದಿನ ದಿನ ಇದು, ಹಿಂದಿನ ದಿನ ಸಂಜೆ ದಿನದಿದು. ನಮ್ಮ ಇವ್ರು ನಂಗೆ ಚಿಕ್ಕಮ್ಮ ಆಗಬೇಕು, ನಮ್ಮ ಮನೆಯವರಿಗೆ ಅಕ್ಕ ಆಗಬೇಕು. ನಮ್ಮ ಮನೆಯವರಿಗೆ ಅಕ್ಕ ತಂಗಿ ಯಾರೂ ಇಲ್ಲ, ಅವ್ರು ಇರೋರೆಲ್ಲ ಅಣ್ಣ ತಮ್ಮ 5 ಜನ ಇದ್ದಾರೆ. ಹಂಗಾಗಿ ಪಾಪ ಇವರು ವರ್ಷ ವರ್ಷ ಬಂದು ನಮ್ಮ ಮನೆಯವ್ರಿಗೆ ರಾಖಿ ಕಟ್ತಾರೆ. ಅಕ್ಕ ತಂಗಿ ಯಾರೂ ಇಲ್ಲದೆ ಇರೋ ಕಾರಣ ಇವರೇ ಅವ್ರಿಗೆ ಅಕ್ಕ ಆಗಿಬಿಟ್ಟು ವರ್ಷ ವರ್ಷ ಪಾಪ ಮಿಸ್ ಮಾಡಲ್ಲ, ಬಂದು ಅವರು ರಾಖಿ ಕಟ್ಟಿ ಆಶೀರ್ವಾದ ಮಾಡ್ತಾರೆ. ಇಲ್ಲ ಅಲ್ವಾ, ಯಾರಿಗೇ ಆಗಲಿ ಅಕ್ಕ ತಮ್ಮ ಅನ್ನೋದು ಬಾಂಧವ್ಯ ತುಂಬ ಇಂಪಾರ್ಟೆಂಟು. ನಮ್ಮ ಮನೆಯವ್ರಿಗೆ ಅಕ್ಕ ತಂಗಿ ಯಾರೂ ಇಲ್ಲ. ಇವರು ಆ ಸ್ಥಾನದಲ್ಲಿ ಬಂದು ರಾಖಿ ಕೊಟ್ಟೋದ್ರಿಂದ ಅವ್ರಿಗೆ ತುಂಬ ಖುಷಿಯಾಗುತ್ತೆ. ನಿಜವಾಗ್ಲೂ ತುಂಬ ಖುಷಿ ಪಡ್ತಾರೆ ನಮ್ಮ ಮನೆಯವ್ರಂತೂ. ಪಾಪ ರಾತ್ರಿ ಇವರು ನಮ್ಮ ಮನೆಯವರೆಲ್ಲ ಸ್ವಲ್ಪ ರೇಷನ್ ಅದೆಲ್ಲ ತರೋಕ್ಕೆ ಅಂತ ಹೋಗಿದ್ರು. ಬರೋದು ರಾತ್ರಿ 9 ಗಂಟೆ ಆಯಿತು. ಅಲ್ಲಿವರೆಗೂ ಪಾಪ ಕಾದಿದ್ದು ಅವರು ಬರೋ ತನಕನೂ ಕೂತಿದ್ರು. ಬಂದು ರಾಖಿ ಕಟ್ಟಿ ಅವರಿಗೆ ಆಶೀರ್ವಾದ ಮಾಡಿ ಹೋದರು. ಎಲ್ಲದಕ್ಕೂ ಒಂದು ಪುಣ್ಯ ಮಾಡಿರಬೇಕು ಅಂತಾರಲ್ಲ ಹಾಗೆ. ನನಗೂ ತುಂಬ ಖುಷಿ ಆಯಿತು. ಅಕ್ಕ ತಂಗಿ ಇಲ್ದಿರೋರಿಗೆ ಯಾರಾದ್ರೂ ಅಕ್ಕ ತಂಗಿ ಸ್ಥಾನ ತುಂಬೋಕ್ಕೆ ಅಲ್ವಾ. ಒಟ್ಟು ನಮ್ಮ ಮನಸ್ಸಿನಲ್ಲಿ ಆ ಬಾಂಧವ್ಯದ ಒಂದು ಏನಂತಾರೆ, ಆ ಅನುಭವ ಇದ್ದರೆ ಸಾಕು ಅಂತ ನಾನು ಅಂದ್ಕೊತೀನಿ. ಅದಕ್ಕೆ ನಮ್ಮ ಜೊತೆಯಲ್ಲೇ ಹುಟ್ಟಬೇಕು, ನಮ್ಮ ಬೆನ್ನಿಂದನೇ ಹುಟ್ಟಬೇಕು ಅನ್ನೋ ಅಂಥದ್ದು ಏನಿಲ್ಲ. ಯಾರಾದರೂ ಪರವಾಗಿಲ್ಲ, ಆ ಬಾಂಧವ್ಯಕ್ಕೆ ಬೆಲೆ ಕೊಟ್ಟರೆ ಅಷ್ಟೇ ಸಾಕು. ನಮ್ಮ ಮನೆಯವರು ಆಶೀರ್ವಾದ ಪಡ್ಕೊತಾಯಿದ್ರು, ಅವ್ರು ಆಶೀರ್ವಾದ ಮಾಡ್ತಾಯಿದ್ರು. ಖುಷಿ ಅನ್ನಿಸ್ತು ನನಗೂ ಕೂಡ. ಹಾಗೆ ನೋಡಿ ಸ್ನೇಹಿತರೆ, ರಾಗಿ ರೊಟ್ಟಿ ಸೊಪ್ಪೆಲ್ಲ ಹಾಕಿ ಮಾಡ್ಕೊತಾ ಇದ್ದೆ. 5 ನಿಮಿಷ ಒಳಗೆ ಬಂದಿದ್ದಕ್ಕೇ ರೊಟ್ಟಿ ಈ ಸ್ಥಿತಿ ಬಂದಿದೆ. ಅಯ್ಯೋ ದೇವರೇ, ಮನುಷ್ಯನಿಗೆ ಮರವು ಎಷ್ಟು ಕೆಟ್ಟ ಕಾಯಿಲೆ ಅಂತ ಇದನ್ನು ನೋಡೇ ಗೊತ್ತಾಯ್ತು ನನಗೆ. ಸೀದೋಯ್ತು. ಇದು ನೆಕ್ಸ್ಟ್ ಡೇ ವ್ಲಾಗ್. ಮತ್ತು ನಾವು ಬೆಳಗ್ಗೆ ಶುರು ಮಾಡಿದ್ದು ಮಾವಿನ ಎಲೆ ಎಲ್ಲ ಕಟ್ಬಿಟ್ಟು, ಬಾಳೆಕಂದೆಲ್ಲ ಕಟ್ಬಿಟ್ಟು ಹಬ್ಬದ ತಯಾರಿ ಮಾಡ್ಕೊತಾ ಇದ್ವಿ. ಬೆಳಗ್ಗೆನೇ ಬೇಗ ಎದ್ಬಿಟ್ಟು ಸಾರಿಸಿ ಗುಡಿಸಿ ಈ ಥರ ರಂಗೋಲಿ ಹಾಕಿದ್ದೆ. ತುಂಬ ಚೆನ್ನಾಗಿ ಕಾಣ್ತಾಯಿತ್ತು ರಂಗೋಲಿ ಅಂತ. ನೋಡಿ ರಂಗೋಲಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಸಗಣಿ ಕೂಡ ಸಾರಿಸಿದ್ದೆ ನಾನು. ಸಗಣಿ ಸಾರಿಸ್ದೆ, ಮಳೆ ಬರ್ತಾನೆ ಇತ್ತು. ಮಳೆಗೆ ಸಗಣಿ ನಿಲ್ತಾನೆ ಇಲ್ಲ. ಆದರೂ ಏನು ಮಾಡೋಕ್ಕಾಗಲ್ಲ, ಹಬ್ಬದ ದಿನ ಶಾಸ್ತ್ರ ಮಾಡಲೇಬೇಕು ಅಂತೇಳಿ ಸಗಣಿನ ಸಾರಿಸಿದ್ವಿ. ಇಲ್ಲಾಂದರೆ ಸಮಾಧಾನ ಆಗಲ್ಲ ನನಗಂತೂ. ಈ ರಂಗೋಲಿ ನೋಡಿ ಕಾಂಪೌಂಡ್ ಒಳಗಡೆ ಹಾಕಿದ್ದೆ, ಯಾವ ಥರ ಬಂದಿದೆ ತುಂಬ ಇಷ್ಟ ಆಯಿತು ನನಗಂತೂ. ಇದನ್ನು ತುಂಬ ದಿನದಿಂದ ಕಲಿತಾ ಇದ್ದೆ, ನಂಗೆ ಬರ್ತಾನೆ ಇರಲಿಲ್ಲ. ಫೈನಲಿ ಇವತ್ತು ಹಬ್ಬದ ದಿನ ಹಾಕಿ ತುಂಬ ಚೆನ್ನಾಗಿ ಬಂತು. ಖುಷಿ ಅನ್ನಿಸ್ತು ನನಗೂ. ಬಾಗಿಲಿಗೆಲ್ಲ ಈ ಥರ ರಂಗೋಲಿ ಮತ್ತು ಮಾವಿನ ಎಲೆ ಬಾಗಿಲಿಗೆಲ್ಲ ಕಟ್ಟಿದ್ದು, ಎಲ್ಲ ಬಾಗಿಲಿಗೂ ಮಾವಿನ ಎಲೆ ಕಟ್ಟಿ ಹಬ್ಬದ್ದು ವಾತಾವರಣನೇ ಚೆನ್ನಾಗಿ ಅಂತ ಅನ್ನಿಸ್ತಾಯಿತ್ತು. ತುಂಬ ಖುಷಿ ಆಗ್ತಿತ್ತು. ಹಾಗೆ ಪೂಜೆಗೆಲ್ಲ ಸಾಮಾನೆಲ್ಲ ತೆಗೆದು ದೇವ್ರ ಸಾಮಾನೆಲ್ಲ ತೊಳಿತಾ ಇದ್ರು, ಮತ್ತು ತೊಳಿತಾ ಇದ್ರು. ನಾನು ಹಾಗೆ ಅಂಗಳೆಲ್ಲ ಸಾರಿಸಿ ಬಳಿದು ಕ್ಲೀನ್ ಮಾಡಿ ತೊಳೆದು ಈಗ ಅಡುಗೆ ಮನೆಗೆ ಬಂದಿದ್ದೀನಿ. ನೋಡಿ, ಅಡುಗೆ ಮನೆಯಲ್ಲಿ ಸ್ಟವ್ನೆಲ್ಲ ನಾನು ಒರೆಸ್ಬಿಟ್ಟು ರಾತ್ರಿಯೇ ಎಲ್ಲ ತೊಳೆದಿಟ್ಟು ಮಲಗಿದ್ದೆ. ಇವಾಗ ಬಂದು ನಾನು ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಸ್ಟವ್ನ ಪೂಜೆ ಮಾಡೋ ಅಂಥದ್ದು. ಯಾಕಂದರೆ ಹಬ್ಬದ ದಿನ ಎಲ್ಲ ಫಸ್ಟ್ ಪೂಜೆ ಮಾಡಿ, ಯಾವುದೇ ಒಂದು ಹಾಲು ಕಾಯಿಸೋದಾಗಲಿ ಕಾಫಿ ಮಾಡೋದಾಗಲಿ ಈ ಥರ ಮಾಡೋದು ನಾನು ಯಾವಾಗೂ ಇದು ರೂಢಿ ನನಗೆ. ನಮ್ಮ ಮನೆ ಹಬ್ಬ ಹೇಗಿರುತ್ತೆ ಏನು ಅಂತ ನೋಡೋಣ ಬನ್ನಿ. ಹಾಯ್, ಗಣೇಶ ಗೌರಿ ಹಬ್ಬದ ಶುಭಾಶಯಗಳು ಮಗಳೇ. ಥ್ಯಾಂಕ್ ಯು ಅಮ್ಮ. ಇವತ್ತು ನಮ್ಮ ಮನೇಲಿ ಇವಾಗ ಟೀ ಮಾಡ್ಕೊಂಡಿದ್ವಿ, ಸ್ವಲ್ಪ ಟೀ ಕುಡಿಬೇಕು. ಮನೆಯೆಲ್ಲ ಸಾರಿಸಿ ಗುಡಿಸಿ 6 ಗಂಟೆ ಆಗಿದೆ ಟೈಮಿಗೆ. ಎಲ್ಲ ಸಾರಿಸ್ತಾ ಇದ್ದೆ ಮನೆಯೆಲ್ಲ. ನನ್ನ ಮಗಳು ಅದನ್ನು ಕೂಡ ವಿಡಿಯೋ ಮಾಡಿದ್ದಾಳೆ. ಎಲ್ಲ ಗೋಡೆ ಮೇಲೆ ನನ್ನ ಮಗಳು ಚಿತ್ತಾರನೇ ಚಿತ್ತಾರ. ಗೋಡೆ ತುಂಬ ಎಲ್ಲೂ ಒಂದು ಗೋಡೆ ಬಿಟ್ಟಿಲ್ಲ. ಆ ಥರ ಪೆನ್ನು ಪೆನ್ಸಿಲಿಂದ ಚಿತ್ರ ಬಿಡಿಸ್ಬಿಟ್ಟಿದ್ದಾಳೆ. ಆಲ್ಮೋಸ್ಟ್ ಟಿ ವಿ ಸಮೇತ ಬಿಟ್ಟಿಲ್ಲ ಅವಳು. ಆ ಥರ ಕೂಡಿಸಿ ಬರೆದಿದ್ದಾಳೆ ಎಲ್ಲದನ್ನು. ಹಾಗೆ ನಮ್ಮ ಅತ್ತೆಯವರು ಮುದ್ರೆ ಹೊತ್ತಿರೋದ್ರಿಂದ ಅವರು ದೇವ್ರು ತಗೊಂಡು 2-3 ಮನೆಗೆಲ್ಲ ಹೋಗಿ ಬರ್ತಾರೆ. ನಮ್ಮನೆ ಫಸ್ಟ್ ಅಕ್ಕಿ ಹಾಕಿಸ್ಕೊಂಡು ಹೋಗ್ತಾರೆ. ನಾನೆಲ್ಲ ಒರೆಸ್ತಾ ಇದ್ದೆ, ಆವಾಗೇ ಹೋದರು. ನೋಡಿ, ಈ ಥರ ರಂಗೋಲಿನ ಹಾಕಿರೋವಂಥದ್ದು ಅಂದರೆ ಇದು ಮೀಶೋದಲ್ಲಿ ತರಿಸಿದ್ದು. ನಾನು ಇದಕ್ಕೆ ಬಣ್ಣ ಹಾಕಿದ್ದೀನಿ ಅಷ್ಟೇ. ನೈಟ್ ಎಲ್ಲ ರಂಗೋಲಿ ಅದಕ್ಕೆ ಹಾಕಿ ನನ್ನ ಮಗಳು ಈ ಥರ ರೆಡಿ ಆಗಿದ್ದಾಳೆ. ಅವಳೇ ಮಾಡಿರೋ ಅಂಥ ಗಣೇಶ, ಅವಳ ಕೈಯಾರೆ ಮಾಡಿರೋ ಅಂಥ ಗಣೇಶ ಇದು.
ಕ್ಲಿಯರಾಗಿ ಕಾಣ್ತಾ ಇಲ್ಲ. ನೋಡಿ, ಮಣ್ಣಲ್ಲಿ ಅವಳೆ ಆಟ ಆಡೋಕ್ಕಂತ ಮಾಡಿದ್ಲು ಹಬ್ಬದ ದಿನ. ನೋಡಿ, ನಾನು ಅದನ್ನು ಹಾಗೆ ಇಟ್ಟಿದ್ದೀನಿ. ಚೆನ್ನಾಗಿದೆಯಾ? ಮಕ್ಕಳ ಕೈಯಿಂದ ಏನೇ ಮಾಡಿದರೂ ಅದಕ್ಕೊಂದು ರೂಪ ಬಂದುಬಿಡುತ್ತೆ. ತುಂಬ ಚೆನ್ನಾಗಿದೆ. ಹಂಗಾಗಿ ನಾನು ಕೂಡ ಅದನ್ನಿಟ್ಟು ಪೂಜೆಗೆ ಮಾಡೋಣ ಅಂತ ಹಾಗೆ ಇಟ್ಟಿದ್ದೀನಿ. ಚೆನ್ನಾಗಿದೆಯಾ ಕಮೆಂಟಲ್ಲಿ ತಿಳಿಸಿ ಕಂದ. ಕೆಲಸ ಮಾಡ್ತಾ ಮಾಡ್ತಾ ಯಾಕೋ ಸ್ವಲ್ಪ ಸುಸ್ತು ಅನ್ನಿಸ್ತಾ ಇತ್ತು. ಹಂಗಾಗಿ ನಮ್ಮ ಮನೆಯವರಿಗೆ ಸ್ವಲ್ಪ ಒಲೆ ಮೇಲೆ ಒಗ್ಗರಣೆಗೆ ಇಟ್ಟಿದ್ದೀನಿ. ಸ್ವಲ್ಪ ನೀರು ಹಾಕ್ರಿ ಸಾಂಬಾರಿಗೆ, ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಗೂರ ಅದನ್ನು ಏನಂತಾರೆ ತಿರುಗಿಸ್ರಿ ಅಂತ ಹೇಳ್ತಾ ಇದ್ದೆ. ಅಷ್ಟೊತ್ತಿಗೆ ಆಗಲೇ ನಮ್ಮ ಮನೆಯವರು ಕೂಡ ಒಗ್ಗರಣೆ ಎಲ್ಲ ಹಾಕ್ಬಿಟ್ಟು, ಎಲ್ಲ ಕೆಲಸ ಮನೆಯಲ್ಲಿದ್ದರೆ ನನ್ನ ಕೈಯಲ್ಲಿ ಮಾಡಿಸ್ತೀಯ, ನಾವು ಮಾಡಲ್ಲ ಅಂತೇಳ್ಬಿಟ್ಟು ನೀರು ಜಾಸ್ತಿ ಹಾಕ್ತಾಯಿದ್ರು. ನೀರು ಹಾಕ್ಬೇಡ ರೀ, ಪಲ್ಯ ಸಾಂಬಾರು ಆಗ್ಬಿಡುತ್ತೆ ಅಂತ ಅಂದೆ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಅವರು ಪಲ್ಯ ಸಾಂಬಾರು ಎರಡೂ ಒಟ್ಟಿಗೆ ಮಾಡಿಬಿಡ್ತೀನಿ ಸುಮ್ಮನಿರು ಅಂತ ತಮಾಷೆ ಮಾಡ್ತಾಯಿದ್ರು. ಹಂಗೇನಿಲ್ಲ, ಸ್ವಲ್ಪ ಹೆಲ್ಪ್ ಮಾಡಿದರು ನನಗೆ ಅಡುಗೆಯಲ್ಲೆಲ್ಲ. ಆಮೇಲೆ ನಾನು ಯಾಕೋ ಗೊತ್ತಿಲ್ಲ ಹಬ್ಬದ ದಿನ ಸ್ವಲ್ಪ ತುಂಬ ತಲೆಯೆಲ್ಲ ಸುತ್ತಿದಂಗೆ ಆಗ್ತಾಯಿತ್ತು, ಸುಸ್ತು ಅನ್ನಿಸ್ತಾ ಇತ್ತು, ಗೊತ್ತಿಲ್ಲ ಯಾಕೆ ಅಂತ. ಹಾಗಾಗಿ ಸುಮಾರು ಹೆಲ್ಪ್ ಮಾಡಿಕೊಟ್ರು ನನಗೆ. ನಾನು ಮತ್ತೆ ಯಾವ ವೀಡಿಯೋಸ್ ಮಾಡೋಕ್ಕೆ ಆಗಲಿಲ್ಲ. ಸಿಂಪಲ್ಲಾಗಿ ಪೂಜೆ ಸುಮಾರು ಕೆಲಸ ಮಾಡಿಕೊಟ್ರು. ನೋಡಿ, ಮನೆಯಲ್ಲಿ ಈ ಥರ ಸಿಂಪಲ್ಲಾಗಿ ಪೂಜೆ ಮಾಡಿರೋ ಅಂಥದ್ದು ಹಬ್ಬದ ದಿನ. ನಾವು ಊಟಕ್ಕೆಲ್ಲ ಹೋಗಿ ಹಾಲೆಲ್ಲ ಹಾಕಲ್ಲ, ಏನೋ ಗೊತ್ತಿಲ್ಲ, ಇವ್ರ ಮನೆಯಲ್ಲಿ ಅದು ಮೊದಲಿಂದ ನಡೆದಿಲ್ಲ. ನಾವು ಕೂಡ ಊಟಕ್ಕೆ ಹೋಗಿ ಹಾಲು ಬಿಡಲ್ಲ. ಈಗ ಊಟಕ್ಕೆ ಏನೇನೆಲ್ಲ ಇಟ್ಟು ಪೂಜೆ ಮಾಡ್ತಾರೋ ಅದನ್ನೆಲ್ಲ ನಾವು ಮನೆಯಲ್ಲೇ ಮಾಡಿಬಿಟ್ಟು ಮನೆಯಲ್ಲೇ ದೇವ್ರ ಎದುರಿಗೆಲ್ಲ ಇಟ್ಬಿಟ್ಟು ನಾವು ದೇವ್ರಿಗೇ ಹಾಲು ಹಾಕೋಂಥದ್ದು, ದೇವ್ರಿಗೇ ಹಾಲು ಬಿಡ್ತೀವಿ. ಹೊರಗೆ ಹೋಗಿ ನಾವು ಊಟಕ್ಕೆ ಪೂಜೆ ಮಾಡಲ್ಲ. ಈ ರಂಗೋಲಿ ಅಂತೂ ತುಂಬ ಚೆನ್ನಾಗಿ ಕಾಣ್ತಿದೆ. ನನಗೂ ತುಂಬ ಇಷ್ಟ ಆಗ್ತಾಯಿತ್ತು. ಎಷ್ಟೊತ್ತಿ ನೋಡಿದ್ರು ನೋಡಬೇಕು ಅನ್ನಿಸ್ತಾ ಇತ್ತು. ಅಷ್ಟು ಚೆನ್ನಾಗಿ ಕಾಣ್ತಾ ಇತ್ತು. ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆಗಿ ದೇವಸ್ಥಾನಕ್ಕೆಲ್ಲ ಹೋಗ್ಬೋದು. ಮತ್ತೆ ನನಗೆ ವೀಡಿಯೋಸ್ ಮಾಡೋಕ್ಕೆ ಆಗಲಿಲ್ಲ, ಸುಸ್ತಾಗ್ತಾ ಇರೋದ್ರಿಂದ. ಹಾಗೆ ನೆಕ್ಸ್ಟ್ ಡೇ ಮತ್ತೆ ನಾವು ಹರಿಹರಕ್ಕೆ ಹೋದ್ವಿ. ಹರಿಹರಕ್ಕೆ ಯಾಕಪ್ಪ ಅಂತಂದರೆ ಅದನ್ನೆಲ್ಲ ವೀಡಿಯೋಸ್ ಮಾಡ್ಕೊಂಡಿದ್ದೀನಿ ನಾನು. ಯಾಕೆ ಹೋಗಿದ್ವಿ ಅಂತಂದರೆ ನಮ್ಮ ಮಾವನ ಮಗಳು ಹರಿಹರದಲ್ಲಿದ್ದಾಳೆ, ಹರಿಹರಕ್ಕೆ ಕೊಟ್ಟಿದ್ದೀವಿ. ಒಂದು ಸತಿ ಹೋಗಿದ್ವಿ, ಅದ್ರ ವೀಡಿಯೋಸ್ ಎಲ್ಲ ಹಾಕಿದ್ದೀನಿ ನಾನು. ಅವಳಿಗೆ ಶ್ರೀಮಂತ ಮಾಡ್ತಾಯಿದ್ದೆ. ಶ್ರೀಮಂತ ಅಂದರೆ ಅವಳಿಗೆ ಮೊದಲನೇ ಮಗು ಇದೆ, ಮೊದಲನೇ ಮಗು ಗಂಡು ಮಗು ಇದೆ. ಈ ಸತಿ ಮತ್ತೆ ಪ್ರೆಗ್ನೆಂಟ್ ಇರೋದ್ರಿಂದ ಅವಳಿಗೆ ಫಸ್ಟ್ ಶ್ರೀಮಂತ ಮಾಡಿಸ್ಕೊಬೇಕು ಅಂತ ತುಂಬ ಆಸೆ ಇತ್ತು. ತುಂಬ ಆಸೆ ಇಟ್ಕೊಂಡು ನಾನು ಆ ಥರ ಮಾಡಿಸ್ಕೊಬೇಕು, ಈ ಥರ ಮಾಡಿಸ್ಕೊಬೇಕು, ಶ್ರೀಮಂತ ಅಂತ ತುಂಬ ಆಸೆ ಇಟ್ಕೊಂಡಿದ್ಲು. ಏನಪ್ಪ, ನಾವೆಲ್ಲ ಶ್ರೀಮಂತಕ್ಕೆ ಹೋಗೋ ದಿನವೇ ಅವಳಿಗೆ ಡಿಲವರಿ ಆಗೋಯ್ತು. ಆ ಥರ ಆಗಿದ್ದರಿಂದ ಅವಳಿಗೆ ಆ ಆಸೆ ತೀರಿಸ್ಕೊಳಕ್ಕೆ ಆಗಿರಲಿಲ್ಲ. ಪಾಪ ಅವಳಿಗೆ ಇನ್ನೂ ಅದು ಆಸೆ ಹಾಗೇ ಮನಸ್ಸಲ್ಲಿ ಇಟ್ಕೊಂಡಿದ್ಲು. ಈ ಸತಿ ನಂಗೆ ಶ್ರೀಮಂತ ಮಾಡಿ ಅಂತ ಕೇಳಿದ್ಲು. ಆ್ಯಕ್ಚುಲಿ ತವ್ರ ಮನೆಯಿಂದ ಹೋಗಿ ಮಾಡಬೇಕಿತ್ತು ನಾವೆಲ್ಲನೂ. ಆದರೆ ಏನಪ್ಪ ಅಂದರೆ ನಮ್ಮ ಅಕ್ಕನಿಗೆ ಆಪ್ರೇಷನ್ ಬೇರೆ ಆಗಿರೋದ್ರಿಂದ ಮನೆಯಲ್ಲಿ ಅವ್ರ ಅಕ್ಕ ಬಾಣ್ತಿನೂ ಇದ್ದಾಳೆ, ಮತ್ತು ಅವ್ರ ಅಕ್ಕನಿಗೆ ನಮ್ಮ ಅಕ್ಕನಿಗೆ ಆಪ್ರೇಷನ್ ಆಗಿರೋದ್ರಿಂದ ಅದೆಲ್ಲ ಹೋಗಿ ಮಾಡೋದು ಕಷ್ಟ ಆಗ್ತಾಯಿತ್ತು, ಮಾಡೋಕ್ಕಾಗ್ತಾ ಇರಲಿಲ್ಲ. ಹಂಗಾಗಿ ನಾವೆಲ್ಲ ಏನು ಬಂದು ಮಾಡೋದಿಲ್ಲಪ್ಪ, ನಿಮ್ಮ ಮನೆಯಲ್ಲೇ ಮಾಡಿ, ನಾವು ಯಾರಾದರೂ ಬರ್ತೀವಿ ಅಂತ ಹೇಳಿದ್ವಿ ಅವ್ರಿಗೆ. ಹಂಗಾಗಿ ಅವರೇ ಅವ್ರ ಮನೆಯಲ್ಲಿ ಅವಳದ್ದು ಆಸೆ ತೀರ್ಸೋಣ ಅಂತೇಳಿ ಮಾಡಿದರು ಪಾಪ. ನಾವೆಲ್ಲ ಹೋಗಿ ಜಾಯ್ನ್ ಆದ್ವಿ ಅಷ್ಟೇ, ಫಂಕ್ಷನಿಗೆ ಹೋಗಿದ್ದಷ್ಟೇ ನಾವು. ಎಲ್ಲನೂ ಅವರೇ ಮಾಡಿದರು. ನಾವು ಮನೆಯಿಂದ ಒಂದು 5-6 ಜನ ಹೋಗಿದ್ವಿ ಅಷ್ಟೇ. ಎಲ್ಲರೂ ಹೋಗೋಕ್ಕಾಗಿಲ್ಲ, ಯಾಕಂದರೆ ಈಗ ನಮ್ಮ ಮನೆಯಲ್ಲಿ 2 ಮನೆಯಲ್ಲೂ ಬಾಣ್ತಿಯರಿದ್ದಾರೆ. ಅವ್ರಿಗೆ ನೋಡ್ಕೊಳಕ್ಕೆ ಮನೇಲಿ ಇರಲೇಬೇಕು, ಎಲ್ಲರನ್ನೂ ಕರ್ಕೊಂಡು ಹೋಗೋಕ್ಕೂ ಆಗೋಲ್ಲ ಅಂತ ನಾವೇ ಒಂದು 4-5 ಜನ ಹೋಗ್ಬಿಟ್ಟು ನಮ್ಮ ಮನೆಯಿಂದ ಏನು ಶಾಸ್ತ್ರ ಮಾಡಬೇಕು ಅದನ್ನೆಲ್ಲ ನಾವೇ ಮಾಡಿದ್ವಿ. ಅವಳ ಆಸೆ ಈಗಾರು ಪೂರೈಸಲಿ ಅಂದ್ಬಿಟ್ಟು ನಾವೇ ಎಲ್ಲ ಹೋಗಿದ್ವಿ. ನಮ್ಮ ಚೈತ್ರ ಇವಳೆ ನೋಡಿದ್ದೀರ ಅವಳನ್ನ ಫಸ್ಟ್ ಟೈಮ್ ಬ್ಲಾಗಲ್ಲಿ ಹರಿಹರ ಫಂಕ್ಷನ್ ಹಬ್ಬದಲ್ಲಿ ಹೋಗಿದ್ವಿ, ಆವಾಗ ನೋಡಿರ್ತೀರ. ತುಂಬ ಆಸೆ ಇತ್ತು ಅವಳಿಗೆ ಶ್ರೀಮಂತ ಮಾಡ್ಕೊಬೇಕು ಅಂತ, ಆಗಲಿಲ್ಲ ಆವಾಗ. ಹಂಗಾಗಿ ಈಗ ಸಿಂಪಲ್ಲಾಗಿ ಮಾಡಿ ಅವಳ ಹೇ
ಮುಟ್ಸು ಕೈಯಲ್ಲಿ. ಹಣ್ಣಿಂದು ಕೊಡು ಕೈಯಲ್ಲಿ. ಹಾಯ್ ಆ ಸ್ವೀಟ್ ಓಪನ್ ಮಾಡಿ ಅವಳಿಗೆ ತಿನ್ಸು. ಸ್ವೀಟ್ ತಿನ್ಸ. ಹಾಯ್ ತಿನ್ನು ಸ್ವೀಟ್. ಅಲ್ಲ ಅದು ಪೂರನೇ ತಗೊಳ್ಳಿ. ನೋಡಿಲ್ಲ. ನನ್ನ ಮೊಬೈಲ್ ಎಲ್ಲಾದ್ರೂ ಬರ್ತದೆ ನಾನು. ನೀನು ಹೋದಕ್ಕೆ ಹೋಗ್ತೀನಿ ದೊಡ್ಡಪ್ಪ ಛತ್ರಿ ನಿಂತ್ಕೋ. ನೀನು ಹೋಗು 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 ಹೋಗಿ ಕರೆಕ್ಟ್ ಹೋಗಿ ಬೇಗ. ಸ್ಮಿತಾ ಕೊನೆಗೂ ಅವಳ ಆಸೆ ಪೂರೈಸ್ತು. ಫಂಕ್ಷನ್ ಅಂತೂ ಸಿಂಪಲ್ಲಾಗಿ ಇದ್ರು ಚೆನ್ನಾಗಾಯಿತು. ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ